ನಮ್ಮ ಯಾವುದೋ ಒಂದು ಕಾರಣಕ್ಕೆ ಯಾರಿಗೋ ಒಂದು ಫೋನ್ ಹಾಕ್ತಾರೆ, ಅಣ್ಣ ಎಲ್ಲ ಅಣ್ಣ ಹಿಂಗೆ ಮಾಡಿಬಿಟ್ಟೋಣ ಅಣ್ಣ ಅಂತ ಯಾರೋ ದೊಡ್ಡ ಒಬ್ಬ ನಿರ್ಮಾಪಕರು, ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡಲ್ಲ, ಶಾಕ್ ಆಗ್ಬಿಡುತ್ತೆ ನನಗೆ. ಹೌದಾ, ಚಂದ್ರು ಆ ರೀತಿಯಿಂದ ಫೇಸ್ ಮಾಡ್ಬಿಟ್ಟವನ, ಅದೇ ನಾನು ಇಂಡಸ್ಟ್ರಿಗೆ 100 ಕೋಟಿ ಹಾಕಿದ್ ತಪ್ಪ, ನಾನು ಇವರೆಲ್ಲರಿಗೂ ಇಷ್ಟು ಜನ ಕೆಲಸ ಕೊಡ್ಸಿದ್ ತಪ್ಪ, ನಾನು ಇವೆಲ್ಲ ಕಾಡ್ತು. ಅದಲ್ಲ ಸರ್, ಕೆಲಸ ಮಾಡಿ. ಯಾಕಂದ್ರೆ ನಾನು ಯಾರನ್ನೂ ಹರ್ಟ್ ಮಾಡಲ್ಲ, ಪಾಸಿಟಿವ್ ಆಗಿ ನುಗ್ಗೋ, ನಾನು ಪಾಸಿಟಿವ್ ಆಗಿ ಕೆಲಸ ಮಾಡೋ. ನಾನು ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ, ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ನಾವು ಕೆಳಗೆ ಬೀಳ್ತಿದ್ದೀವಿ. ಒಳ್ಳೊಳ್ಳೆ ಸಿನಿಮಾ ಮಾಡೋಣ, ಮಾಡಿ ಸಿನಿಮಾ ಎಲ್ಲ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ. ಪ್ರಭಾಸ್ ಅವ್ರದ್ದು ಫ್ಲಾಪ್ ಆಗುತ್ತೆ, ರಜನಿ ಸರ್ದು ಫ್ಲಾಪ್ ಆಗುತ್ತೆ, ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ. ನಮ್ದು ಕೂಡ ಒಂದು ಸಣ್ಣ ಕ್ರಾಶ್ ಆಗಿರ್ಬೋದು. ಸರ್ಕಾರಕ್ಕೆ ನೀವು ನಂಬಬೇಕು, ಓಪನ್ ಆಗಿ ಹೇಳ್ತಾ ಇದ್ದೀನಿ, 20 ಕೋಟಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಬಿಕಾಸ್ ಕಬ್ಜಾಯಿಂದ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾರಾದ್ರೂ ಹೇಳ್ತಾರಾ? 20 ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ. ಎಷ್ಟು ಜನ ಊಟ ಮಾಡಿರ್ತಾರೆ? ಎಷ್ಟು ಜನ ಇಂಡಸ್ಟ್ರಿ ಬದುಕ್ತೀವಿ ನಾವು? ಸೊ ಇದನ್ನೆಲ್ಲ ಮನಗಾಣಬೇಕು. ಬಾಯಿಗಿದೆ ಅಂತೇಳಿ ಮಾತಾಡಿದ್ರೆ ಈ ಸಿನಿಮಾ RCC ಆಗಲ್ಲ. ಅದರಿಂದ ನಾನೊಬ್ಬ ಇಲ್ಲ, ಒಂದು ಟೀಮ್ ಇದೆ, ಒಂದು ಶಕ್ತಿ ಇದೆ, ಎಲ್ಲರೂ ಸೇರ್ಬೇಕು, ಎಲ್ರಿಗೂ ಇರುತ್ತೆ ಇದು. ಇದನ್ನ ನಾನು ಯಾರನ್ನು ಡಿಗ್ರೇಡ್ ಮಾಡಕ್ ಮಾತಾಡಲ್ಲ ಅಥವಾ ಇನ್ನೇನು ಮಾಡಲ್ಲ. ಒಂದು ಪಾಸಿಟಿವಿಟಿ ಇರೋಣ. ಇಂಡಸ್ಟ್ರಿನ ಇವತ್ತು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಚಂದ್ರು ಇಂದನೋ, ಇನ್ನೊಬ್ಬ ಡೈರೆಕ್ಟರ್ ಇಂದನೋ, ಇನ್ನೊಬ್ಬ ಪ್ರೊಡ್ಯೂಸರ್ ಇಂದನೋ ಏನೇನು ಆಗ್ತಿಲ್ಲ. ಸಬ್ಸ್ಕ್ರೈಬ್ ಇಲ್ಲ, ಕನ್ನಡ ಸಿನಿಮಾಗಳು ನೋಡ್ತಿಲ್ಲ, ತಪ್ಪು ನಮ್ಮದು. ಕನ್ನಡ ಸಿನಿಮಾಗಳು ನೋಡೋ ರೀತಿ ನಾವು ಮಾಡಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾಡಬೇಕು, ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು. ಅದು ಯಾರಿಂದ ಸಾಧ್ಯ? ಮಾಡೋಣ, ಇದೇ ಸಿನಿಮಾ ಮಾಡೋಣ, ಎಲ್ಲರಿಗೂ ತಾಕತ್ತಿದೆ. ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ, ಕಣ್ಮುಂದೆ ನೋಡ್ತಿದ್ರೆ ನನ್ನ ಕತೆ ಹೇಳಕ್ ಬರ್ತಾರೆ, 2 ದಿನ ಅಲಿಸ್ತಾರೆ, ಕತೆ ಪ್ರೊಡ್ಯೂಸರ್ ಕೊಡಲ್ಲ. ಅದೆಲ್ಲ ಸರ್, ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ನಾವು ನಿಂತ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳು ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದಾಗ ಕನ್ನಡ ಸಿನಿಮಾ ಕಡೆ ನೋಡ್ತಾರೆ.